ಹಲೋ ಎವ್ರಿವನ್, ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಬಾಲರಾಮ ಅಂದ್ರೆ 14-15 ವರ್ಷದ ರಾಮ ತಾಟಕಿನ ಹೇಗೆ ಸಂಹಾರ ಮಾಡಿದ್ರು ಅಂತ ಕೇಳಿದ್ವಿ. ಹಾಗೆ ವಿಶ್ವಾಮಿತ್ರರು ರಾಮ ಮತ್ತೆ ಲಕ್ಷ್ಮಣನಿಗೆ ಅವ್ರಿಗೆ ಗೊತ್ತಿರೋ ಎಲ್ಲಾ ವಿದ್ಯೆನು, ಎಲ್ಲಾ ಶಸ್ತ್ರದ ಬಗ್ಗೆನು ವಿದ್ಯೆನ ಹೇಳ್ಕೊಡ್ತಾರೆ. ಹಾಗೆ ಅವರು ತಾಟಕಿನ ಸಂಹಾರ ಮಾಡಿದ್ಮೇಲೆ ಪ್ರಯಾಣನ ಮುಂದೆ ಬೆಳೆಸ್ತಾರೆ. ಸೊ ಇವತ್ತು ನಾನು ರಾಮಾಯಣದಲ್ಲಿ ಏನ್ ಓದ್ದೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ಕೇಳಿಸ್ಕೊಳ್ಳಿ. ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ನನ್ ರಾಮಾಯಣ ಜರ್ನಿಯಲ್ಲಿ ನೀವು ಜಾಯ್ನ್ ಆಗ್ಬೇಕಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನ್ ಡೈಲಿ ರಾಮಾಯಣದಲ್ಲಿ ಏನ್ ಓದ್ತೀನಿ ಅಂತ ನಿಮಗ್ ಹೇಳ್ತೀನಿ. ಸೊ ನಿಮ್ಗೆ ಓದಕ್ ಟೈಮ್ ಇಲ್ಲ ಅಂದ್ರೆ ಎವ್ರಿ ಡೇ ನೀವು ಕೇಳ್ಬೋದು. ಅಂದ್ರೆ ಜರ್ನಿ ಮಾಡುವಾಗ ಕೇಳ್ಬೋದು, ವರ್ಕ್ ಮಾಡುವಾಗ ಕೇಳ್ಬೋದು. ರಾಮಾಯಣ ಕೇಳೋದ್ರಿಂದ ಒಳ್ಳೇದಾಗತ್ತೆ ಅಂತ. ಸೊ ಇವತ್ತು ರಾಮಾಯಣದಲ್ಲಿ ನಾನೇನು ಓದಿದಂದ್ರೆ, ರಾಮ ಲಕ್ಷ್ಮಣ ಮತ್ತೆ ವಿಶ್ವಾಮಿತ್ರರು ಪ್ರಯಾಣ ಬೆಳೆಸಿ ಹಿಮಾಲಯದಲ್ಲಿರೋ ಸಿದ್ಧಾಶ್ರಮಕ್ಕೆ ತಲುಪ್ತಾರೆ. ಅಲ್ಲಿ ರಾಮಚಂದ್ರ ಕೇಳ್ತಾರೆ ವಿಶ್ವಾಮಿತ್ರನ, ಇದು ಯಾವ ಆಶ್ರಮ ಗುರುಗಳೇ ಅಂತ. ಸೊ ವಿಶ್ವಾಮಿತ್ರರು, ಇದು ಸಿದ್ಧಾಶ್ರಮ, ವಾಮನ ರೂಪದಲ್ಲಿರುವಂತ ಭಗವಂತ ತಪಸ್ ಮಾಡಿ ಅಲ್ಲಿ ಸಿದ್ಧಿ ಪಡೆದಿರುವಂತ ಜಾಗ. ಹಾಗಾಗಿ ಅದಕ್ಕೆ ಸಿದ್ಧಾಶ್ರಮ ಅಂತ ಕರೀತಾರೆ. ವಿಶ್ವಾಮಿತ್ರರು ನಮ್ಗೆ ಯಜ್ಞ ಮಾಡಕ್ಕೆ ಅಥವಾ ನಮ್ಮ ತಪಸ್ಸನ್ನ ಫಲಿಸ್ಕೊಳ್ಳೋಕೆ ಇದೇ ಸರಿಯಾದ ಜಾಗ. ಸೊ ಈ ಕ್ಷಣದಿಂದ ಅಂದ್ರೆ ಇವತ್ತಿನಿಂದ 6 ದಿನ ಯಜ್ಞ ನಡೆಯುತ್ತೆ. ಸೊ 6 ದಿನ ಯಜ್ಞ ಪೂರ್ತಿ ಆಗುವವರೆಗೂ ನೀವು ನಮಗೆ ರಕ್ಷಣೆ ಕೊಡ್ಬೇಕು ಅಂತ ವಿಶ್ವಾಮಿತ್ರರು ರಾಮಚಂದ್ರಗೆ ಆದೇಶ ಮಾಡ್ತಾರೆ. ಸೊ ರಾಮಚಂದ್ರ ಲಕ್ಷ್ಮಣರಿಗೆ ಹೇಳ್ತಾರೆ, ಯಾರೇ ಇಂಥ ಒಳ್ಳೆ ಕೆಲ್ಸಕ್ಕೆ ಯಜ್ಞಕ್ಕೆ ತೊಂದರೆ ಕೊಟ್ರೆ ನಾನು ಅವ್ರನ್ನ ಸಂಹಾರ ಮಾಡ್ತೇನೆ ಅಂತ. 5 ದಿನ ಯಜ್ಞ ಕಂಪ್ಲೀಟ್ ಆಗತ್ತೆ, ಪೂರ್ತಿ ಆಗತ್ತೆ, ಏನೇ ಅಡೆತಡೆ ಆಗ್ಲಿ ಅಥವಾ ತೊಂದರೆ ಆಗ್ಲಿ ಬರೋದಿಲ್ಲ. 6ನೇ ದಿನ ಯಜ್ಞ ಕುಂಡಲದಲ್ಲಿ ಮಾತ್ರ ಅಲ್ಲ, ಸುತ್ತಲೂ ಏನು ಬೆಂಕಿ ಅಂದ್ರೆ ಆ ಮಂಡಲ ಏನಿರತ್ತೆ, ಸುತ್ತಲೂ ಏನು ನಾವೆಲ್ಲ ಮಂಡಲ ಹಾಕಿರ್ತೀವಿ ಯಜ್ಞ ಮಾಡಕ್ಕೆ, ಆ ಮಂಡಲ್ ಸುತ್ತು ಬೆಂಕಿ ಬಗ್ಗಂತ ಬೆಂಕಿ ಹತ್ಕೊಳತ್ತೆ. ರಾಮಚಂದ್ರ ಗೊತ್ತಾಗತ್ತೆ, ಓ ರಾಕ್ಷಸರು ಬಂದ್ರು ಪೂಜೆಗೆ ತೊಂದರೆ ಕೊಡೋಕೆ ಅಂತ. ಸೊ ರಾಮಚಂದ್ರ ಸುತ್ತಲೂ ನೋಡ್ತಾನೆ. ಹಾಗೆ ರಕ್ತದ ಮಳೆ ಸುರಿಯಕ್ ಸ್ಟಾರ್ಟ್ ಆಗತ್ತೆ. ಸುತ್ತೆಲ್ಲ ಮಾಂಸ ರಕ್ತದ ಮಳೆ ಸುರಿಯಕ್ ಸ್ಟಾರ್ಟ್ ಆಗತ್ತೆ. ರಾಮಚಂದ್ರ ಸುತ್ತಲೂ ನೋಡ್ಬಿಟ್ಟು ತಕ್ಷಣ ಅವನ್ ಕಣ್ಣಿಗೆ ಮಾರೀಚ ಕಾಣಿಸ್ಕೋತಾರೆ. ಮಾರೀಚ ಕಾಣಿಸ್ಕೊಂಡ ತಕ್ಷಣ ರಾಮಚಂದ್ರ ವಾಯುವಾಸ್ತ್ರ. ಸೊ ವಾಲ್ಮೀಕಿ ರಾಮಾಯಣದಲ್ಲಿ ಇದಕ್ಕೆ ಮಾನವಾಸ್ತ್ರ ಅಂತ ಉಲ್ಲೇಖ ಇದೆ. ಬಟ್ ಬೇರೆ ರಾಮಾಯಣದಲ್ಲಿ, ಬೇರೆ ಗ್ರಂಥ ಪುರಾಣಗಳಲ್ಲಿ ವಾಯುವಾಸ್ತ್ರ ಅಂತ ಹೇಳ್ತಾರೆ. ಎರಡೂ ಸೇಮ್, ವಾಯುವಾಸ್ತ್ರ ಮತ್ತೆ ಮಾನವಾಸ್ತ್ರ ಎರಡೂ ಸೇಮು. ಸೊ ರಾಮಚಂದ್ರ ಪ್ರಭು ವಾಯುವಾಸ್ತ್ರನ ಮಾರೀಚನ್ ಮೇಲೆ ಹೆಚ್ಚಿಗೆ ಏನು ಬಲ ಪ್ರಯೋಗ ಇಲ್ಲದೆ ನಾರ್ಮಲ್ ಆಗಿ ಅಸ್ತ್ರನ ಬಿಡ್ತಾರೆ. ಯಾಕೆ ರಾಮಚಂದ್ರ ಪ್ರಭು ವಾಯುವಾಸ್ತ್ರನ ಅಲ್ಲಿ ಉಪಯೋಗಿಸಿದ್ರು ಅಂತ ಹೇಳಿದ್ರೆ, ಇವಾಗ ಎಲ್ಲಾ ಅವಾಗಿನ ಕಾಲದಲ್ಲಿ ಎಲ್ಲಾ ರಾಕ್ಷಸರಿಗೂ ಬ್ರಹ್ಮನ್ ವರ ಇರತ್ತೆ. ಎಲ್ಲಾ ತಪಸ್ ಮಾಡಿ ಇವ್ರಿಂದ ನಮಗ್ ಸಾವು ಬರ್ಬಾರ್ದು, ಅವ್ರಿಂದ ನಮಗ್ ಸಾವು ಬರ್ಬಾರ್ದು, ಈ ಅಸ್ತ್ರ ನಮ್ ಮೇಲೆ ಪ್ರಯೋಗ ಆಗ್ಬಾರ್ದು ಅಂತೆಲ್ಲ ವರ ಪಡ್ಕೊಂಡಿರ್ತಾರೆ. ಇವಾಗ ಒಂದ್ ಮನುಷ್ಯ ನಮ್ ಮುಂದೆ ನಿಂತಿರುವಾಗ ನಾವ್ ಅವ್ರನ್ನ ಗುರಿ ಇಟ್ಟು ಬಾಣ ಬಿಡ್ಬೇಕಂದ್ರೆ ನಾರ್ಮಲ್ ಬಾಣ, ನಾರ್ಮಲ್ ಅಸ್ತ್ರ ಸರಿ ಹೋಗತ್ತೆ. ಬಟ್ ಈ ರಾಕ್ಷಸರುಗಳಿಗೆ ಮಾಯಾಶಕ್ತಿ ಇರತ್ತೆ, ಏನು ಬೇರೆ ಬೇರೆ ರೂಪ ಧರಿಸುವಂತ ಶಕ್ತಿ ಇರತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಮಾಯ ಆಗೋದು ಆತರ ಎಲ್ಲ ಅವರಿಗೆ ವರ ಇರೋದ್ರಿಂದ, ಶಕ್ತಿ ಇರೋದ್ರಿಂದ ರಾಮಚಂದ್ರ ಪ್ರಭು ವಾಯುವಾಸ್ತ್ರನ ಬಿಡ್ತಾರೆ. ಸೊ ಅವ್ರು ಆ ಅಸ್ತ್ರನ ಪ್ರಯೋಗ ಮಾಡಿದಕ್ಕೆ ಮಾರೀಚ ಆ ಅಸ್ತ್ರದಿಂದ ನೇರವಾಗಿ ಅಲ್ಲಿಂದ ಹಿಮಾಲಯದಿಂದ ಸಿದ್ಧಾಶ್ರಮದಿಂದ ಬಂದು ಬಿದ್ದಿದ್ದು ಎಲ್ಲಿ ಅಂತ ಕೇಳಿದ್ರೆ ಗೋಕರ್ಣದಲ್ಲಿ ಬಂದು ಬೀಳ್ತಾರೆ. ಸೊ ಇಲ್ಲಿ ಬಿದ್ದಂತ ಮಾರೀಚ ಮತ್ತೆ ಅವರು ಯಾವ ಋಷಿಗಳಿಗೆ ಅಥವಾ ಯಾವ ತಪಸ್ಸಿಗೆ ಯಜ್ಞಕ್ಕೆ ತೊಂದರೆ ಕೊಡಲ್ಲ, ಅಡೆತಡೆ ಮಾಡಲ್ಲ. ಅವರಿಗೆ ಗೊತ್ತಾಗತ್ತೆ, ಮಾರೀಚಂಗೆ ಗೊತ್ತಾಗತ್ತೆ ಆ ರಾಕ್ಷಸ ಅಂದ್ರೆ ಅವ್ರು ಏನ್ ವರ ಪಡೆದಿರ್ತಾರೆ ತಪಸ್ಸೆಲ್ಲ ಮಾಡಿ. ಸೊ ಮನುಷ್ಯರಿಂದ ನಮ್ಮನ್ ಯಾರು ಸೋಲ್ಸಕ್ಕಾಗಲ್ಲ, ಇದು ಸಾಕ್ಷಾತ್ ದೇವ್ರೇ ಬಂದಿರೋದು ಅಂತ ಅವ್ರಿಗೆ ಗೊತ್ತಾಗಿ ಅವರು ಇಲ್ಲೇ ಉಳ್ಕೊಂಡ್ ಬಿಡ್ತಾರೆ ಗೋಕರ್ಣದಲ್ಲಿ. ವಾಪಸ್ ಹಿಮಾಲಯಕ್ಕೆ ಹೋಗಿ ತೊಂದರೆ ಮಾಡೋದು ಅದೇನು ಮಾಡಲ್ಲ. ಹಾಗೆ ಅವ್ರು ಸಾಯೋದು ಇಲ್ಲ, ಮಾರೀಚ ಸಾಯೋದು ಇಲ್ಲ. ರಾಮ ಜಸ್ಟ್ ಬಾಣ ಪ್ರಯೋಗ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರು ಬಂದು ಇಲ್ಲಿ ಬೀಳ್ತಾರೆ. ಮುಂದೆ ಸುಬಾಹು ಬರ್ತಾನೆ. ಸೊ ಅವನಿಗೆ ಶಿವನ ವರ ಇರತ್ತೆ ಆ ರಾಕ್ಷಸನಿಗೆ. ಸೊ ರಾಮಚಂದ್ರ ಹಿಂದೆ ಮುಂದೆ ಯೋಚನೆ ಮಾಡ್ದೆ, ಯಜ್ಞ ಇನ್ನೊಂದ್ ದಿನ ಇದೆ ಪೂರ್ತಿ ಆಗ್ಬೇಕು ಅಂತ ಏನು ಯೋಚನೆ ಮಾಡ್ದೆ ಆಗ್ನೇಯ ಅಸ್ತ್ರನ ಪ್ರಯೋಗ ಮಾಡ್ತಾನೆ. ಸೊ ಆ ಅಸ್ತ್ರದ ಬಲದಿಂದ ಸುಬಾಹು ಸತ್ ಹೋಗ್ತಾನೆ. ಹಾಗೆ ಎಲ್ಲಾ ರಾಕ್ಷಸರು ಯಾರೆಲ್ಲಾ ಆ ಯಜ್ಞಕ್ಕೆ ತೊಂದರೆ ಮಾಡ್ತಿರ್ತಾರೆ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಸೊ ಎಲ್ಲಾ ವಿಘ್ನನು ದೂರ ಮಾಡ್ತಾನೆ.
ಅದಕ್ಕೆ ಹೇಳೋದು ದೊಡ್ಡವರು ದೇವರ ಮೇಲೆ ಭಾರ ಹಾಕ್ಬೇಕು ಅಂತ. ಸರ್ವ ವಿಘ್ನ ನಿವಾರಣ ಪರಿಹಾರ ಅಂತ ಏನಕ್ ಭಗವಂತನ ಕರೀತಾರೆ ಅಂತಂದ್ರೆ, ದೇವರ ಮೇಲೆ ಭಾರ ಹಾಕೋದಂದ್ರೆ ಏನೋ ಒಂದ್ ದೊಡ್ಡ ಬಂಡೆನೋ ಕಲ್ಲೋ ತಗೊಂಡ್ ಹೋಗಿ ಇಡೋದು ಅಲ್ಲ. ಅಷ್ಟು ಬಲವಾಗಿ ದೇವ್ರನ್ನ ನಂಬೇಕು. ಎಷ್ಟು ಬಲವಾಗಿ ನಂಬೇಕು ಅಂತ ಅಂದ್ರೆ, ನಮ್ ಕೆಲ್ಸಕ್ಕೆ ದೇವ್ರೇ ನಮ್ಮನ್ನ ಪ್ರತಿನಿತ್ಯ ಎಬ್ಬಿಸ್ಬೇಕು, ಬಂದು ಹೇಳಪ್ಪ ಕೆಲ್ಸ ಶುರು ಮಾಡ್ಕೊ ಅಂತ. ಎಲ್ಲಾ ಜವಾಬ್ದಾರಿನೂ ದೇವ್ರ್ ಕೊಡ್ಬೇಕು. ಅಷ್ಟೊಂದು ಶಕ್ತಿ ಇರೋ ವಿಶ್ವಾಮಿತ್ರರು, ಅಷ್ಟೊಂದು ತಪಸ್ ಮಾಡಿರೋ ವಿಶ್ವಾಮಿತ್ರರು, ಬರೀ 14 ವರ್ಷದ ಬಾಲಕ ಆಗಿರೋ ರಾಮಚಂದ್ರನ್ಗೆ ಅಷ್ಟು ದೊಡ್ಡ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ ಆ ಕೆಲ್ಸನ ವಹಿಸಿ, ಆ ಜವಾಬ್ದಾರಿನ ವಹಿಸಿ ಅಷ್ಟು ದೊಡ್ಡ ಯಜ್ಞ ಮಾಡ್ತಿರ್ತಾರಂದ್ರೆ ಅವ್ರ ನಂಬಿಕೆ ಎಷ್ಟು ಬಲವಾಗಿತ್ತು ಅಂದ್ರೆ, ಅವ್ರು ಕಂಪ್ಲೀಟ್ ಆಗಿ ನಂಬಿದ್ರು. ಆ ನಂಬಿಕೆ ದೇವರ ಮೇಲೆ ಇಟ್ರು. ನಮ್ ನಂಬಿಕೆ ಎಷ್ಟಿರ್ಬೇಕಂದ್ರೆ, ದೇವ್ರಿಗೆ ಭಯ ಇರ್ಬೇಕು. ಅಯ್ಯೋ ನಾ ನೀನ್ ಕೆಲ್ಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಇಂತ ಒಬ್ಬ ಒಳ್ಳೆ ಭಕ್ತನ ಕಳ್ಕೊಂಡ್ ಬಿಡ್ತೀನಿ ಅನ್ನೋ ಭಯ ಇರ್ಬೇಕು. ಅಷ್ಟು ನಂಬಿಕೆ. ಅದಕ್ಕೆ ಹೇಳೋದು ದೊಡ್ಡವರು ದೇವರ ಮೇಲೆ ಏನೋ ಭಾರ ಹಾಕಿ ನಮ್ ಕೆಲ್ಸನ ನಾವ್ ಮಾಡ್ಬೇಕು ಅಂತ. ಅಂತ ವಿಶ್ವಾಮಿತ್ರರೇ ರಾಮಚಂದ್ರನ ಸಹಾಯ, ಬರೀ 14-15 ವರ್ಷದ ಬಾಲಕ, ಇನ್ನು ಪೂರ್ತಿ ವಿದ್ಯಾಭ್ಯಾಸ ಮುಗ್ದಿರಲ್ಲ. ಅಂದ್ರೆ ಗೊತ್ತಿತ್ತು ಅವ್ರಿಗೆ ಅವನು ಸಾಕ್ಷಾತ್ ವಿಷ್ಣುನೇ, ದೇವ್ರೇ ಹುಟ್ಟಿ ಬಂದಿರೋದು ಅಂತ. ಸೊ ಅಷ್ಟು ಬಲವಾಗಿ ನಂಬಿ ಅವ್ರ ಹತ್ರ ಇರೋ ಶಕ್ತಿನ ಪ್ರಯೋಗ ಮಾಡ್ದೆ, ನೀನೇ ಅಪ್ಪ ತಂದೆ ಅಂತ ರಾಮಚಂದ್ರನ ಹತ್ರ ಹೋಗಿದ್ದು. ನಾನ್ ನಿನ್ನನ್ನೇ ನಂಬಿ ಇಲ್ಲಿ ಯಜ್ಞ ಮಾಡ್ತಿದ್ದೀನಿ, ನಿಶ್ಚಿಂತೆಯಿಂದ ಯಜ್ಞ ಮಾಡ್ತಿದ್ದೀನಿ, ಸೊ ಈ ಜವಾಬ್ದಾರಿ ನಿಂದೆ ಅಂತ ಹೋಗಿದ್ರು. ಸೊ ನಾವುನು ಅಷ್ಟು ಬಲವಾಗಿ ದೇವ್ರನ್ನ ನಂಬಬೇಕು. ಮ್ಯಾನಿಫೆಸ್ಟೋ ಅದು ಇದು ಅಂತ ಅದನ್ನು ನಂಬ್ತಾರೆ ಸ್ವಲ್ಪ ಜನ. ನಾನು ಕೂಡ ನಂಬ್ತೀನಿ, ನಾನು ಕೂಡ ಮಾಡಿದ್ದೆ ಮ್ಯಾನಿಫೆಸ್ಟೋ. ಬಟ್ ಅದ್ಕಿಂತ ಮುಂಚೆ ಇದ್ದಿದ್ದು ದೇವ್ರು. ಒಳ್ಳೆ ಕೆಲ್ಸ ಮಾಡ್ತಾ ಹೋದ್ರೆ ದೇವ್ರೇನೆ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ನಾವು ಕಣ್ ಮುಚ್ಕೊಂಡು 1000 ಕೋಟಿ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗಲ್ಲ. ಅದರ ತಕ್ಕನಂಗೆ ದೇವ್ರನ್ನ ನಂಬೇಕು, ಅದರ ತಕ್ಕನಂಗೆನೆ ಕೆಲ್ಸ ಮಾಡ್ಬೇಕು. ಸೊ ಅದಕ್ಕೆ ಬಲವಾಗಿ ದೇವ್ರನ್ನ ನಂಬೋದ್ರಿಂದ ನಮ್ಮೆಲ್ಲಾ ಜವಾಬ್ದಾರಿನೂ ದೇವ್ರ ಮೇಲೆ ಹಾಕಿ ಕೆಲ್ಸ ಮಾಡ್ತಿರ್ಬೇಕು. ಸುಮ್ನೆ ನಮ್ ಪಾಡಿಗೆ ನಾವ್ ಕೆಲ್ಸ ಮಾಡ್ತಿರ್ಬೇಕು. ಒಂದಿನ ಅವನೇ ನಮ್ಮ ಕೆಲ್ಸಕ್ಕೆ, ನಮ್ ದುಡ್ಮೆಗೆ, ನಮ್ ಭಕ್ತಿಗೆ ಕರ್ಗಿ ಆ ಜವಾಬ್ದಾರಿ, ನನ್ ನಂಬಿ ಇವ್ರು ಈ ಕೆಲ್ಸ ಮಾಡ್ತಿದ್ದಾರೆ, ನಾನ್ ಇವ್ರಿಗೆ ಇದ್ರಲ್ಲಿ ಏನು ಫಲ ಕೊಡ್ಬೇಕು, ಯಶಸ್ ಕೊಡ್ಬೇಕು ಅಂತ. ಸೊ ದೇವ್ರು ತನ್ ಜವಾಬ್ದಾರಿನ ಪೂರ್ತಿ ಮಾಡ್ತಾರೆ. ನಮ್ ಜವಾಬ್ದಾರಿ ಏನಂದ್ರೆ ಅವ್ನ್ ನಂಬೋದು, ಅವನ್ ಜವಾಬ್ದಾರಿ ಏನಂದ್ರೆ ನಮ್ ನಂಬಿಕೆನ ಉಳಿಸ್ಕೊಳ್ಳೋದು. ಸೊ ಇಷ್ಟೆಲ್ಲಾ ಆದ್ಮೇಲೆ ಯಜ್ಞ ಪೂರ್ತಿ ಆಗತ್ತೆ. ಯಜ್ಞ ಪೂರ್ತಿ ಆದ್ಮೇಲೆ ರಾಮಚಂದ್ರ ಪ್ರಭು ಎಲ್ಲಾ ತಪಸ್ವಿಗಳ ಹತ್ರ, ಮಹರ್ಷಿಗಳ ಹತ್ರ ಕೈ ಮುಗಿದು ಕೇಳ್ತಾರೆ, ಏನು ನೀವು ನನಗ್ ಕೊಟ್ಟಂತ ಜವಾಬ್ದಾರಿನ ನಾನು ಪೂರ್ತಿ ಮಾಡಿರ್ತೀನಿ. ನಿಮ್ಮ ಏನು ಯಜ್ಞ ಪೂರ್ತಿ ಆಗಿದೆ, ಸಿದ್ಧಿ ಆಗಿದೆ, ನಿಮ್ ತಪಸ್ಸು ಪೂರ್ತಿ ಆಗಿದೆ. ನನ್ಗೆ ಬೇರೆ ಏನ್ ಕೆಲ್ಸ ಇದೆ ಹೇಳಿ, ಬೇರೆ ಯಾವ ಜವಾಬ್ದಾರಿ ಇದೆ ಹೇಳಿ ಅಂತ ಕೈ ಮುಗಿದು ಎಲ್ಲರ ಹತ್ರ ಕೇಳ್ತಾರೆ. ಸೊ ಅವಾಗ ಎಲ್ಲಾ ಋಷಿಗಳು, ವಿಶ್ವಾಮಿತ್ರರು ಹೇಳ್ತಾರೆ, ನಾವೊಂದು ಮದ್ವೆಗ್ ಹೋಗ್ತಿದೀವಿ ಅಂದ್ರೆ ಸ್ವಯಂವರಕ್ ಹೋಗ್ತಿದೀವಿ, ನೀನು ನಮ್ ಜೊತೆ ಬರ್ಬೋದು ಅಂತ ಹೇಳ್ತಾರೆ. ವಿಶ್ವಾಮಿತ್ರರು ರಾಮಚಂದ್ರನಿಗೆ ಹೇಳ್ತಾರೆ, ಮಿಥಿಲೆಯಲ್ಲಿ ಜನಕನ ಮಗಳ ಸ್ವಯಂವರ ಇದೆ, ಅಲ್ಲಿಗೆ ನೀವು ಕೂಡ ಬನ್ನಿ ಅಂತ ಕರೀತಾರೆ. ಹಾಗೆ ಅಲ್ಲೊಂದು ಶಿವನ ಧನಸ್ಸಿದೆ, ಅದ್ಭುತವಾದ ಧನಸ್ಸಿದೆ. ಸೊ ಅದನ್ನ ನಾನು ನೋಡ್ಬೋದು, ಅದು ತುಂಬಾ ಅದ್ಭುತವಾಗಿದೆ, ಅದನ್ನ ಯಾರು ಎತ್ತಕ್ಕಾಗಲ್ಲ ಅಂತ ಆ ಧನಸ್ಸಿನ ಕಥೆನ ಹೇಳ್ತಾರೆ. ವಿಶ್ವಾಮಿತ್ರರು ಕರೀತಾರೆ. ಹಾಗೆ ಎಲ್ಲ ಸೇರಿ ಮತ್ತೆ ಮುಂದೆ ಪ್ರಯಾಣ ಬೆಳೆಸಿ ಉತ್ತರದ ಕಡೆ ಅಂದ್ರೆ ನೇಪಾಳದ ಕಡೆ ಹೊರಡ್ತಾರೆ. ಸೊ ಅಲ್ಲಿ ಶೋನಾ ನದಿ ಅಂತ ಬರತ್ತೆ. ಆ ನದಿನ ದಾಟ್ಬೇಕಂದ್ರೆ ರಾಮಚಂದ್ರ ಪ್ರಭು ಕೇಳ್ತಾರೆ ವಿಶ್ವಾಮಿತ್ರರಿಗೆ, ಈ ನದಿ ಹೇಗ್ ಉದ್ಭವವಾಯ್ತು ಅಂತ. ಮತ್ತೆ ವಿಶ್ವಾಮಿತ್ರರು ಅಂದ್ರೆ ದಾರಿ ಉದ್ದಕ್ಕೂನು ವಿಶ್ವಾಮಿತ್ರರು ಸುಮ್ನೆ ರಾಮಚಂದ್ರ ಪ್ರಭುನಾಗ್ಲಿ ಅಥವಾ ಲಕ್ಷ್ಮಣನಾಗ್ಲಿ ಕರ್ಕೊಂಡು ಹೋಗಿದ್ದಲ್ಲ. ದಾರಿ ಉದ್ದಕ್ಕೂನು ಅವ್ರು ಹುಟ್ಟೋಕ್ಕಿಂತ ಮುಂಚೆ ನಡೆದಿರುವಂತ ಕಥೆಗಳನ್ನ ಅಥವಾ ನದಿ ಹೇಗ್ ಉದ್ಭವ ಆಯ್ತು ಅದರ ಬಗ್ಗೆ ಎಲ್ಲಾನು, ಅಂದ್ರೆ ಅವ್ರಿಗೆ ಒಳ್ಳೆ ಕಥೆಗಳನ್ನ ಉಲ್ಲೇಖಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಸುಮ್ನೆ ಹೋಗಿದ್ದಲ್ಲ. ಹಾಗೆ ಅನ್ನೆಸೆಸರಿ ಥಿಂಗ್ಸ್ ನಾವೆಲ್ಲ ಗಾಸಿಪ್ ಅದು ಎಲ್ಲ ಮಾತಾಡ್ತೀವಲ್ಲ, ಆ ತರ ಮಾತಾಡ್ಕೊಂಡು ಹೋಗಿದ್ದಲ್ಲ. ರಾಮಚಂದ್ರ ಪ್ರಭುಗೆ ಮತ್ತೆ ಲಕ್ಷ್ಮಣರಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲಾ ಕಥೆನ ಎಲ್ಲದರ ಬಗ್ಗೆ, ಆ ರಾಜಗಳ ಬಗ್ಗೆ, ಅಲ್ಲಿರುವಂತ ರಾಜಗಳ ಬಗ್ಗೆ, ಎಲ್ಲದರ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಎಲ್ಲದರ ಬಗ್ಗೆ ಹೇಳ್ತಾ ಅವರಿಗೆ ಬೋಧನೆ ಮಾಡ್ತಾ ಪ್ರಯಾಣ ಮಾಡ್ತಿರ್ತಾರೆ. ಹಾಗೆ ಗಂಗಾ ನದಿ ಹೇಗೆ ಉದ್ಭವ ಆಯ್ತು, ಗಂಗಾ ನದಿ ಕಥೆನ ಹೇಳ್ತಾರೆ. ಸೊ ಇಬ್ರು ಹೆಣ್ಮಕ್ಳು ಇರ್ತಾರೆ ಹಿಮಾಲಯದಲ್ಲಿ. ಹಿಮವಂತನ ಮಕ್ಕಳು, ಒಬ್ಳು ಗಂಗೆ, ಇನ್ನೊಬ್ಳು ಪಾರ್ವತಿ. ಸೊ ಪಾರ್ವತಿ ದೇವಿನ ಶಿವ ಮದ್ವೆ ಆಗ್ತಾನೆ. ಮದ್ವೆ ಆದ್ಮೇಲೆ ಸಾವಿರಾರು ವರ್ಷ ಅವರು ರತಿ ಕ್ರೀಡೆಯಲ್ಲಿ ತೊಡಗ್ತಾರೆ. ಸೊ ಹಂಗೆ ತೊಡಗಿರುವಾಗ ಶಿವ ಹೇಳ್ತಾನೆ, ತನ್ನ ವೀರ್ಯವನ್ನ ಹೊರಗ್ ಹಾಕ್ಬೇಕು ನಾನು ಅಂತ ಹೇಳ್ತಾರೆ.
ಆ ತುಂಬಾ ಅಂದ್ರೆ ಶಕ್ತಿ ಇರುವಂತ ಪ್ರಚಂಡವಾಗಿರುವಂತ ವೀರ್ಯನ ಪಾರ್ವತಿ ಹೇಳ್ತಾರೆ ನಂಗೆ ಇದನ್ನ ಸ್ವೀಕಾರ ಮಾಡಕ್ ಆಗಲ್ಲ ಅಂತ. ಸೊ ಶಿವ ಏನ್ ಮಾಡ್ತಾರೆ ಅದನ್ನ ಕೆಳಗೆ ಚೆಲ್ ಬಿಡ್ತಾರೆ. ಸೊ ಹಂಗ ಚೆಲ್ಲಿರುವಾಗ ಆ ವೀರ್ಯನ ಸ್ವೀಕಾರ ಮಾಡಿದ್ದು ಗಂಗೆ ಮತ್ತು ಅಗ್ನಿ. ಸೊ ಈ ರೀತಿಯಾಗಿ ಸ್ಕಂದ ಹುಟ್ಟಿದ್ದು. ಆಮೇಲೆ ಗಂಗೆ ಶಿವನ್ ವೀರ್ಯನ ಸ್ವೀಕಾರ ಮಾಡ್ತಾರೆ, ಒಂದ್ ಕಡೆ ಹರ್ಕೊಂಡ್ ಹೋಗಿ ನಿಂತ್ಕೋತಾರೆ. ಸೊ ಅವಾಗ ಕೃತಿಕಾ ದೇವತೆಗಳು ಆ ವೀರ್ಯನ ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿದ್ಮೇಲೆ ಸ್ಕಂದ, ನಾವೇನ್ ಕಾರ್ತಿಕೇಯ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ, ಅವ್ರ ಜನನ ಆಗತ್ತೆ. ಹೀಗೆ ಅವ್ರ ಜನನದ ಕಥೆನ, ಹಾಗೆ ಭಗೀರಥನ್ ಕಥೆನ, ಭಗೀರಥ ತನ್ನ ಪಿತೃಗಳನ್ನ ಹೇಗ್ ಪಾರ್ ಮಾಡಿದ, ಗಂಗೆ ಹೇಗ್ ಭೂಮಿಗೆ ಇಳಿದ್ಲು, ಭಗೀರಥ ಹೇಗೆ ತಪಸ್ ಮಾಡಿ ಗಂಗೆನ ಭೂಮಿಗೆ ಇಳಿಸಿದ್ದು, ಸಗರನ್ ಕತೆ, ಸಗರ ಅಶ್ವಮೇಧ ಯಾಗ ಮಾಡಿರೋ ಕತೆ. ಸೊ ಈ ಎಲ್ಲದರ ಕಥೆನ, ಹಾಗೆ ಸಮುದ್ರ ಮಂಥನದ ಕಥೆನ, ಸೊ ಎಲ್ಲಾ ಕಥೆನ ರಾಮ ಲಕ್ಷ್ಮಣರಿಗೆ ದಾರಿ ಉದ್ದಕ್ಕೂ ವಿಶ್ವಾಮಿತ್ರರು ಹೇಳ್ತಾ ಹೋಗ್ತಾರೆ. ರಾಮನಿಗೆ ಎಲ್ಲಾ ಗೊತ್ತಿರತ್ತೆ, ಸ್ಟಿಲ್ ಅವ್ರ ಏನಕ್ ಕೇಳ್ತಾರೆ ಅಂದ್ರೆ ವಿಶ್ವಾಮಿತ್ರನ ಅನುಗ್ರಹ ಮಾಡಕ್ಕೆ ಅವ್ರು ಹೇಳೋ ಕಥೆಗಳನ್ನೆಲ್ಲ ಕೇಳ್ತಾರೆ. ಸೊ ಮಿಥಿಲೆ ಸಮೀಪದಲ್ಲಿನೇ ವಿಶಾಲ ಅಂತ ಒಂದ್ ರಾಜ್ಯ ಇರತ್ತೆ. ಆ ರಾಜ್ಯದಲ್ಲಿ ಆಗಿನ ಟೈಮ್ ಅಲ್ಲಿ, ಅಂದ್ರೆ ಇವ್ರು ಪ್ರಯಾಣ ಮಾಡೋ ಟೈಮ್ ಅಲ್ಲಿ ಸುಮತಿ ಅಂತ ಒಬ್ಬ ರಾಜ ಆ ರಾಜ್ಯನ ಆಳ್ತಿರ್ತಾನೆ. ಸೊ ಅವರು ವಿಶ್ವಾಮಿತ್ರನ ಹಾಗೆ ರಾಮ ಲಕ್ಷ್ಮಣರ್ನ ಮಿಕ್ಕೆಲ್ಲ ಋಷಿ ಮುನಿಗಳನ್ನ ಸ್ವಾಗತ ಮಾಡ್ಕೊಂಡು ಅವನಿಗೆ ಊಟ ಭೋಜನ ಎಲ್ಲದರ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅವ್ರು ಅದನ್ನೆಲ್ಲ ಅಲ್ಲಿ ಸ್ವೀಕಾರ ಮಾಡಿ ಮತ್ತೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ಮೇಲೆ ಅಲ್ಲಿ ಒಂದು ಆಶ್ರಮ ಕಾಣಿಸತ್ತೆ. ಸೊ ಆ ಆಶ್ರಮ ಯಾತು, ಅದೇನಕ್ ಹಾಳ್ ಬಿದ್ದಿದೆ ಅಂತ ರಾಮಚಂದ್ರ ಪ್ರಭು ವಿಶ್ವಾಮಿತ್ರ ಕೇಳಿರುವಾಗ ವಿಶ್ವಾಮಿತ್ರರು ಕತೆ ಹೇಳ್ತಾರೆ. ಅದೇ ಅಹಲ್ಯ, ಗೌತಮ ಮತ್ತೆ ಇಂದ್ರನ್ ಕತೆ. ಆಕ್ಚುಲಿ ನಾವು ಈ ಸ್ಟೋರಿನ ತಪ್ಪಾಗಿ ತಿಳ್ಕೊಂಡಿದೀವಿ. ವಾಲ್ಮೀಕಿ ರಾಮಾಯಣದಲ್ಲಿ ಇದು ಬರತ್ತೆ. ಸೊ ನಾವು ಮಧ್ವಾಚಾರ್ಯರ ಸ್ಟೋರಿ ರಾಮಾಯಣನ ಕೇಳಿರುವಾಗ ಇಂದ್ರ ಬಂದು ಅಹಲ್ಯ ಮೇಲೆ ಬಲಾತ್ಕಾರ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಹಾಗಾಗಿ ಆ ಗೌತಮರಿಂದ ಶಾಪಕ್ಕೆ ಒಳಗಾಗ್ತಾರೆ ಅಂತ. ಸೊ ಇದು ನಮಗ್ ಗೊತ್ತಿರುವಂತ ಕತೆ. ಬಟ್ ಇಲ್ಲಿ ಹೌದು, ಅವ್ರ ಅತ್ಯಾಚಾರ ಮಾಡಿದ್ದು ನಿಜ, ಬಟ್ ಬಲಾತ್ಕಾರ ಮಾಡಿದ್ದು ನಿಜ. ಆದ್ರೆ ಅಹಲ್ಯನ್ ಮೇಲಲ್ಲ, ಅವಳ ದೇಹದ ಮೇಲಲ್ಲ, ಮನ್ಸಿನ ಮೇಲ್ ಮಾಡಿದ್ದು. ಸೊ ಅದಕ್ಕೊಂದ್ ಸ್ಟೋರಿ ಇದೆ. ವಾಲ್ಮೀಕಿ ರಾಮಾಯಣಗಳು ಅದನ್ನ ಆ ಗುಟ್ನ ಬಿಟ್ಕೊಟ್ಟಿಲ್ಲ. ಅವರು ಎಲ್ಲಾನು ಅಂದ್ರೆ ಪೂರ್ತಿಯಾಗಿ ವಿಸ್ತಾರವಾಗಿ ನಮಗ್ ಹೇಳಿಲ್ಲ. ಸೊ ನಾವು ವಾಲ್ಮೀಕಿ ರಾಮಾಯಣ ಓದ್ಬೇಕಂದ್ರೆ ಗೊತ್ತಾಗತ್ತೆ. ಸೊ ಯಾವ ರೀತಿ ಅಲ್ಲಿ ಏನ್ ಸನ್ನಿವೇಶ ನಡೀತು ಅಂತ ನೀವು ಓದ್ತಾನೆ ಅದು ಕಣ್ಣಿಗ್ ಬರತ್ತೆ. ಒಂದಿನ ಏನಾಗತ್ತೆ, ಗೌತಮರು ಪ್ರತಿನಿತ್ಯ ಅವರು ನಿತ್ಯ ಕರ್ಮಗಳನ್ನ ಮಾಡಕ್ಕಂತ ಹೋಗಿರುವಾಗ ಇಂದ್ರ ದೇವ್ರು ಬಂದು ಅವ್ರ ವೇಷದಲ್ಲಿ ಬರ್ತಾರೆ. ಗೌತಮರ ವೇಷದಲ್ಲಿ ಬಂದು ಅಹಲ್ಯ ಮುಂದೆ ನಿಂತ್ಕೋತಾರೆ. ಅಹಲ್ಯ ಅಂದ್ರೆ ತ್ರಿಲೋಕ ಸುಂದರಿ. ಅಂದ್ರೆ ಅಹಲ್ಯ ಅಂದ್ರೆ ಕುರುಪು, ಹಲ್ಲೆ ಅಂದ್ರೆ ಕುರುಪು, ಅಹಲ್ಯ ಅಂದ್ರೆ ಕುರುಪ್ ಇಲ್ಲದೆ ಇರೋರು ಅಂತ ಹೇಳ್ತಾರೆ. ಅಷ್ಟು ಸುಂದರವಾಗಿರುತ್ತಾರೆ ಅವರು, ಅಹಲ್ಯ ದೇವಿ. ಸೊ ಅವ್ರ ಮುಂದೆ ಬಂದು ಇಂದ್ರ ರಾಜ ಗೌತಮರ ವೇಷದಲ್ಲಿ ನಿಂತ್ಕೋತಾರೆ. ಅಹಲ್ಯನೇ ಅವರೇ ಅಪೇಕ್ಷೆ ಮಾಡಿ ಅಥವಾ ಇಚ್ಛೆ ಮಾಡಿ ಇಂದ್ರ ದೇವನ್ ಜೊತೆ ಸೇರ್ತಾರೆ. ಸೊ ಹಂಗ್ ಸೇರಿದ್ಮೇಲೆ ಅವ್ರ ಆಮೇಲೆ ಹೇಳ್ತಾರೆ, ಅಂದ್ರೆ ದೇವರ ರಾಜ ಇಂದ್ರ ದೇವ. ಸೊ ಅವ್ರ ಜೊತೆ ಸೇರೋದ್ರಿಂದ ಇವ್ರಿಗೆ ಖುಷಿ ಆಗತ್ತೆ. ಸೊ ಆತರ ಅದೊಂದ ಆಕರ್ಷಣೆ ಆಗತ್ತೆ. ಸೇರ್ಬಿಟ್ಟು ಆಮೇಲೆ ಅವ್ರು ಹೇಳ್ತಾರೆ, ನನ್ ಗಂಡ ಗೌತಮ ಬರ್ತಾರೆ, ಸೊ ನೀವು ಬೇಗ ಹೋಗಿ ಅಂತ. ಸೊ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರತ್ತೆ. ಬಟ್ ಅದು ಯಾಕೆ ಅವ್ರ ಜೊತೆ ಸೇರ್ತಾರೆ ಅನ್ನೋದಕ್ಕೆ ಕಾರಣ ಇದೆ. ಇಂದ್ರದೇವ ಬಂದ್ಬಿಟ್ಟು ಫಸ್ಟ್ ಬಂದು ಅಹಲ್ಯನ್ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾರೆ, ಅಹಲ್ಯನ್ ಮನಸ್ಸನ್ನ ಆಕರ್ಷಣೆ ಮಾಡ್ತಾರೆ. ಅಂದ್ರೆ ಇಂದ್ರದೇವ ಅಂದ್ರೆ ಶಕ್ತಿ ಇರತ್ತೆ, ಅಹಲ್ಯ ದೇವಿ ನಾರ್ಮಲ್ ಮನುಷ್ಯರು. ಅಂದ್ರೆ ಗೊತ್ತಿರತ್ತೆ ಅವ್ರಿಗೆ ಇಂದ್ರ ದೇವ್ರು ಅಂತ, ಬಟ್ ಅವ್ರ ಮನಸ್ಸನ್ನ ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಿರಲ್ಲ. ಯಾಕಂದ್ರೆ ಅವ್ರ ಕಂಟ್ರೋಲ್ ಮಾಡ್ತಿರೋದು, ಅವ್ರ ಮನಸ್ಸನ್ನ ಕಂಟ್ರೋಲ್ ಮಾಡ್ತಿರೋದು ಇಂದ್ರ ದೇವ. ಸೊ ಹಾಗಾಗಿ ಅವ್ರ ಮನ್ಸಲ್ಲಿ ಇಂದ್ರ ದೇವನ್ ಮೇಲೆ ಆಸೆ ಉಂಟಾಗತ್ತೆ. ಸೊ ಆ ಆಸೆ ಉಂಟಾಗಿರೋದ್ರಿಂದ ಅಲ್ಲಿ ಅವರು ಸೇರ್ತಾರೆ. ಸೇರ್ಬಿಟ್ಟು ಆಮೇಲೆ ಹೇಳ್ತಾರೆ. ಸೊ ಇಂದ್ರದೇವ ಕಾಣಿಸ್ದೇ ಇರೋ ತರನೇ ಹೋಗ್ಬೋದು, ಗೌತಮರಿಗೆ ಕಾಣಿಸ್ದೇ ಇರೋ ತರನೇ ಬಂದಿತ್ತು. ಅಂದ್ರೆ ಅವ್ರು ಇಲ್ದೇ ಇರೋ ಟೈಮ್ ಅಲ್ಲಿ ಬಂದಿತ್ತು. ಅವ್ರು ಅಲ್ಲಿ ತಮ್ದೆಲ್ಲ ಕೆಲ್ಸ ಮುಗಿದ್ಮೇಲೆ ಮಾಯಾನೂ ಆಗ್ಬೋದಿತ್ತು. ಅವ್ರು ಬೇಕು ಅಂತಾನೆ ಅವ್ರು ತಪಸ್ ಹಾಳ್ ಮಾಡ್ಬೇಕು, ಗೌತಮರ ತಪಸ್ ಹಾಳ್ ಮಾಡ್ಬೇಕು ಅಂತಾನೆ ಇಂದ್ರ ದೇವ್ರು ಗೌತಮರ ಕಣ್ಣಿಗೆ ಬಿದ್ದಿದ್ದು. ಇದು ನಿಜವಾದ ಸ್ಟೋರಿ. ನಾವು ನಮ್ಮ ಕಲ್ಪನೆಯಲ್ಲಿ ಹೆಂಗಿದೆ ಅಂದ್ರೆ ಇಂದ್ರ ದೇವ್ರು ಅಹಲ್ಯ ಸೌಂದರ್ಯಕ್ಕೆ ಮರಳಾಗಿ
ಅವ್ರ ಮೇಲೆ ಅತ್ಯಾಚಾರ ಮಾಡಿ ಶಾಪಕ್ಕೊಳಗಾಗಿ ಗೌತಮರು ಅಹಲ್ಯಕ್ ಶಾಪ ಕೊಟ್ಟಿದ್ದು, ಹಾಗಾಗಿ ಅವ್ರು ಕಲ್ಲಾಗಿದ್ದು ಅಂತ ನಮ್ಮ ನಾವ್ ತಿಳ್ಕೊಂಡಿರುವಂತದ್ದು. ಬಟ್ ವಾಲ್ಮೀಕಿ ರಾಮಾಯಣ, ಆಚಾರ್ಯರ ರಾಮಾಯಣ ಓದ್ಬೇಕಂದ್ರೆ ನಿಮ್ಗ್ ಎರಡೂರಲ್ಲೂನು ಕಂಪ್ಲೀಟ್ ಆಗಿ ಅಲ್ಲಿ ನಿಜವಾಗ್ಲೂ ಏನ್ ನಡೀತು ಅನ್ನೋದು ಗೊತ್ತಾಗತ್ತೆ. ಸೊ ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ. ಸೊ ನೀವು ನನ್ ಜೊತೆ ನನ್ ರಾಮಾಯಣ ಜರ್ನಿಯಲ್ಲಿ ಜಾಯ್ನ್ ಆಗಿ. ಸೊ ನಾಳೆ ಏನ್ ಓದ್ದೆ ಅಂತ ನಾಳೆ ಎಪಿಸೋಡ್ ಅಲ್ಲಿ ತಿಳಿಸ್ತೀನಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ ರಾಮ ಮತ್ತೆ ಹನುಮಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತೀನಿ. ಟೇಕ್ ಕೇರ್.